ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊನ್ನೆ ಸುದೀಪ್ ಅವರು ಆಡಿದಂತಹ ಯುದ್ಧಕ್ಕೂ ಸಿದ್ಧ ಮಾತಿಗೆ ಬದ್ಧ ಸ್ಟೇಟ್ಮೆಂಟ್ ಈಗ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ್ನ ಹೊತ್ತಿಸಿದೆ. ಇದರ ನಡುವೆ ಕಿಚ್ಚನ ಫ್ಯಾನ್ಸ್ ಮತ್ತು ದರ್ಶನ್ ಅವರ ಫ್ಯಾನ್ಸ್ ವಾರ್ ಕೂಡ ಶುರುವಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಸುದೀಪ್ ಯುದ್ಧ ಮಾತಿನ ಕಿಚ್ಚಿನ ನಂತರದಲ್ಲಿ ದಚ್ಚು ಮತ್ತು ಕಿಚ್ಚನ ಫ್ಯಾನ್ಸ್ ನಡುವೆ ವಾರ್ ಕೂಡ ಏರ್ಪಟ್ಟಿದೆ. ಸ್ಟಾರ್ ಫ್ಯಾನ್ಸ್ ವಾರ್ ಬಗ್ಗೆ ನಟಿ ರಾಗಿಣಿ ಮಾತನಾಡಿದ್ದಾರೆ. ಸ್ಟಾರ್ ಫ್ಯಾನ್ಸ್ ವಾರ್ ಇಂಡಸ್ಟ್ರಿಯಲ್ಲಿ ಎಲ್ಲಾ ಕಡೆ ಇದೆ. ಫ್ಯಾನ್ಸ್ ವಾರ್ ವೈಯಕ್ತಿಕ ಏನಲ್ಲ, ಆರೋಗ್ಯಕರವಾಗಿರಬೇಕು. ಪಬ್ಲಿಕ್ ಟಿವಿಗೆ ನಟಿ ರಾಗಿಣಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಯಾರು ಏನು ಮಾತಾಡಿರೋದು ಅದ್ರ ಪರ್ಸನಲ್ ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ತುಂಬ ಒಳ್ಳೆ ಸಮಯ, ಯಾಕಂದರೆ ತುಂಬ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಮಾರ್ಕ್ ರಿಲೀಸ್ ಆಗ್ತಿದೆ, 45 ರಿಲೀಸ್ ಆಗ್ತಿದೆ. ಆ್ಯಂಡ್ ಐ ವರ್ಕ್ ವಿತ್ ಆಲ್ 3 ಆಫ್ ದೆಮ್. ಐ ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವನ ಜೊತೆ ವರ್ಕ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ವರ್ಕ್ ವಿತ್ ರಾಜ್ ಯೆಟ್, ಬಟ್ ಐ ಆಮ್ ಶೋರ್ ದಟ್ ವಿಲ್ ವರ್ಕ್ ಸೂನ್. ಬಟ್ ಈ ಥರ ಒಂದು ಒಳ್ಳೆ ಸಂಭ್ರಮ ಇದೆ ದ್ಯಾಟ್ ತುಂಬ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಐ ಥಿಂಕ್ ಪೀಪಲ್ ಶುಡ್ ಸೆಲೆಬ್ರೇಟ್ films then having any sort of personal wars or comments ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಸಿನಿಮಾ ಥಿಯೇಟರ್ಸಲ್ಲಿ ಸಿನಿಮಾಗಳು ನೋಡಿ ಎಂಜಾಯ್ ಮಾಡಿ. ಯಾಕಂದರೆ 8-10 ದಿನ ಇವಾಗ ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ. ಸೊ ಸಂಭ್ರಮ ಥರ ಇದೆ. ಇಷ್ಟು ಒಳ್ಳೆ ಸ್ಟಾರ್ಸ್ದು ಸಿನಿಮಾಗಳು ನೋಡೋಕ್ಕೆ ಅವಕಾಶ ಸಿಗ್ತಿದೆ ಅಂದರೆ ನಮಗೆ ಅಭಿಮಾನಿಗಳ ಥರ, ನಮಗೆ ಫ್ಯಾನ್ಸ್ ಥರ, ವ್ಯೂವರ್ಸ್ ಥರ ತುಂಬ ಖುಷಿ ವಿಷಯ. ಆ್ಯಂಡ್ ದೆನ್ ರಿಷಬ್ ಇಸ್ ರಿಲೀಸಿಂಗ್ ವಿತ್ ಲಾಲ್ ಸರ್. ಸೊ ಇಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದರೆ ಎಲ್ರಿಗೂ ಒಂದೊಂದು ಶೋ ನೋಡೋಂಥ ಒಂದು ಅವಕಾಶ. ಸೊ ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ದೇರ್ ಈಸ್ ಇಟ್ ಎಕ್ಸಿಸ್ಟ್ ಆಫ್ ಕೋರ್ಸ್. ಯಾಕಂದರೆ ಎಲ್ಲ ಫ್ಯಾನ್ಸ್ದು ಅವ್ರವ್ರಿಗೆ ಇಷ್ಟ ಆಗುವಂಥ ಆ್ಯಕ್ಟರ್ಸ್ ಎಲ್ಲ ಇದ್ದಾರಲ್ಲ, ಸೊ ಅದು ಇರುತ್ತೆ. ಆ್ಯಂಡ್ ತುಂಬ ವರ್ಷದಿಂದ ಇದೆ. ಇಟ್ಸ್ ನಾಟ್ ಜಸ್ಟ್ ಇವಾಗ ಈ ಒಂದು ಕಾಲದ ಆ್ಯಕ್ಟರ್ಸು, ಹಳೆ ಕಾಲದಿಂದನೂ ಅದೆಲ್ಲ ಇದೆ. ಬಿಕಾಸ್ ಒನ್ ಫ್ಯಾನ್ ವಿಲ್ ಲೈಕ್ ಒನ್ ಆ್ಯಕ್ಟರ್, ಒಂದೊಂದು ಫ್ಯಾನ್ ವಿಲ್ ಲೈಕ್ ಅನದರ್ ಆ್ಯಕ್ಟರ್. ಬಟ್ ಐ ಥಿಂಕ್ ಇಟ್ಸ್ ಎಷ್ಟು ಹೆಲ್ದಿ ಆಗಿದ್ರೆ ಅಷ್ಟು ಒಳ್ಳೇದು ಅಂತ. ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಅಂದರೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಹೌದಾ ಹೇಳಿಕೆ ಕೊಟ್ಟಿರೋದು, ಅದನ್ನೆಲ್ಲ ಒಂದು ಕಡೆ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹೇಳಿರೋದು ಒಂದು ರೀತಿಯ ಆ ಥರದೊಂದು ಚರ್ಚೆಗಳಾಗ್ತಾ ಇದೆ. ಐ ಆಮ್ ಶೋರ್ ಹಿ ವುಡಂಟ್ ಹ್ಯಾವ್ ಸೆಡ್ ಇಟ್ ಲೈಕ್ ದ್ಯಾಟ್ ಅಟ್ ಆಲ್. ಯು ನೋ, ಆ್ಯಸ್ ಅನ್ ಆ್ಯಕ್ಟರ್ ಯಾವತ್ತೂ ವಿ ಆಲ್ವೇಸ್ ಮೀನ್ ಟು ಸೇ ದ್ಯಾಟ್ ಹೆಲ್ದಿ ಕಾಂಪಿಟೇಷನ್ ಇಸ್ ವೆಲ್ಕಮ್ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನು ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದ್ಯಾಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸ್ನಲ್ ಅಟ್ ಆಲ್. ಪರ್ಸ್ನಲ್ ಅಂತೂ ಇರೋಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡೋವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೆದನ್ನು ಬಯಸ್ತೀವಿ, ಒಳ್ಳೆದನ್ನು ಮಾಡ್ತೀವಿ. ಅಂದರೆ ನಮಗೆ ಸಿನಿಮಾಗಳು ಚೆನ್ನಾಗಾಗಬೇಕು, ಇಂಡಸ್ಟ್ರಿ ಚೆನ್ನಾಗಾಗಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಈಸ್ ಎವರ್ ಪರ್ಸ್ನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್. ಸುದೀಪ್ ಅವರು ಯಾರನ್ನೂ ವೈಯಕ್ತಿಕವಾಗಿ ಗುರಿಯಾಗಿಸಿ ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ನಾನು ನಂಬಲ್ಲ. ಒಂದು ಹೆಲ್ದಿ ವಾತಾವರಣ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸಾಲು ರಜೆಗಳು ಕೂಡ ಇದೆ. ಇದನ್ನು ಅಭಿಮಾನಿಗಳು ಬಳಕೆ ಮಾಡಿಕೊಳ್ಬೇಕು. ಸಂಭ್ರಮದ ರೀತಿಯಲ್ಲಿ ನೋಡಬೇಕು. ವಾರ್ ಮತ್ತೊಂದು ಇದೆಲ್ಲ ಈಗಲ್ಲ, ಹಿಂದಿನಿಂದಲೂ ಕೂಡ ಇದೆ. ಒಬ್ಬ ನಟನನ್ನು ಇಷ್ಟಪಡುವಂತಹ ಅಭಿಮಾನಿ ವರ್ಗ ಮತ್ತೊಬ್ಬ ನಟನನ್ನು ಇಷ್ಟಪಡಲ್ಲ. ಅದನ್ನು ಸ್ಟಾರ್ ವಾರ್ ಅಂತಲೇ ಕರೆಯೋದು ಅಂತ ನಟಿ ರಾಗಿಣಿ ದ್ವಿವೇದಿ ಮಾತನಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಜೋರಾಗಿದೆ ಕಿಚ್ಚನ ಹೇಳಿಕೆಯ ಒಂದು ವಿಚಾರ. ಈ ಯುದ್ಧದ ವಿಷಯವಾಗಿ ಹಲವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ರಜತ್, ಬಿಗ್ ಬಾಸ್ನ ಸ್ಪರ್ಧಿ ರಜತ್ ಕೂಡ ಮಾತನಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಜೋರಾದ ಕಿಚ್ಚು ದಚ್ಚು ಫ್ಯಾನ್ಸ್ ವಾರ್ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮಾತನಾಡಿದ್ದಾರೆ. ಕಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸುದೀಪ್ ಸರ್ ಯಾರನ್ನೂ ಕೂಡ ಟಾರ್ಗೆಟ್ ಮಾಡೋರಲ್ಲ.
ಸುದೀಪ್ ಸರ್ ಪಡಿಯಲ್ಲಿ ನಾನು ಕೂಡ ಇದ್ದೀನಿ, ಇಬ್ಬರಿಗೂ ಒಳ್ಳೇದಾಗ್ಲಿ, ವಾರ್ಗಿಂತ ಸೆಲೆಬ್ರೇಟ್ ಮಾಡೋಣ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಬಿಗ್ ಬಾಸ್ನಿಂದ ಹೊರಬಂದ ನಂತರದಲ್ಲಿ ಸ್ಪರ್ಧಿ ರಜತ್ ಮಾತನಾಡಿದ್ದಾರೆ. ಸದ್ಯಕ್ಕೀಗ ಸ್ಯಾಂಡ್ಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಮತ್ತು ಸ್ಟಾರ್ ವಾರ್ ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ರಜತ್ ಅವರಿದ್ದಾರೆ. ಮೊದಲನೇದಾಗಿ ಈಗಾಗಲೇ ಸಾಕಷ್ಟು ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥದ್ದು, ಯುದ್ಧಕ್ಕೆ ಸಿದ್ಧ ನಮ್ಮ ಮಾತಿಗೆ ಬದ್ಧ ಅನ್ನೋ ಒಂದು ಮಾತು ಸಾಕಷ್ಟು ರೀತಿ ಚರ್ಚೆ ಆಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸುದೀಪ್ ಸರು ನನಗೆ ಗೊತ್ತಿರೋ ಪ್ರಕಾರ ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡಿರಲ್ಲ. ಅವರು ಮಾತಾಡೋಕ್ಕೂ ಮುಂಚೆ ನೂರಾರು ಥರ ಸಾವಿರಾರು ಥರ ಯೋಚನೆ ಮಾಡೋವಂಥ ವ್ಯಕ್ತಿ. ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ಇದೇ ಅರ್ಥ ತೊಗೊಳೋದು ಬೇಡ ಅನಿಸುತ್ತೆ. ಇವಾಗ ಒಂದು ಮೂವಿ ರಿಲೀಸ್ ಆಗ್ತಾನೆ, ಅದು ಯುದ್ಧಕ್ಕೆ ಸಮಾನನೇ. ಸೊ ಯುದ್ಧಕ್ಕೆ ನಿಂತಿದ್ದಾರೆ ಸರ್, ಒಳ್ಳೇದಾಗಲಿ ಅವ್ರಿಗೆ. ಅಂದರೆ ಒಂದು ರೀತಿ ಅಂದರೆ ನಾವು ಒಂದು ಪಡೆ ಸಿದ್ಧವಾಗಿದೆ, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ 25ಕ್ಕೆ, ಒಂದು ಪಡೆ ಅದಕ್ಕಾಗಿ ಕಾಯ್ತಾ ಇದೆ ಹೊರಗಡೆ ಅಂತಂತ ಒಂದು ಮಾತನ್ನು ಹೇಳ್ತಾರೆ. ಸೊ ಅದು ಹೊರಗಡೆ ಪಡೆ ಅಲ್ಲ, ಇದು ಗಜ ಪಡೆ ಅಂತ ಈಗ ದರ್ಶನ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಈ ಥರ ಫ್ಯಾನ್ಸ್ಗಳು ಇದನ್ನು ಅವರಿಬ್ಬರಿಗೂ ಆಗಿರೋ ಜಗಳದಲ್ಲಿ ಇನ್ನೂ ದೊಡ್ಡದು ಮಾಡೋದು ಬೇಡ. ಗಜಪಡೆದಲ್ಲಿ ನಾನು ಒಬ್ಬ ಇದ್ದೀನಿ. ಯಾವತ್ತಿದ್ರೂ ನನಗೆ ದರ್ಶನ್ ಸರು ನಮಗೋಸ್ಕರ ಮಾಡಿರೋವಂಥ ಒಂದು ವಿಷಯಗಳಿಗೆ ಯಾವತ್ತಿದ್ರೂ ಸದಾ ಆಭಾರಿ, ಆಮೇಲೆ ಸಿದ್ಧ ನಾವು. ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಸುದೀಪ್ ಸರ್ನ ಪರಿಚಯ ಮಾಡಿಸ್ಕೊಡ್ತು. ಸುದೀಪ್ ಸರ್ ಪಡೆಯಲ್ಲಿ ನಾನು ಇದ್ದೀನಿ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ. ಅವರಿಬ್ಬರು ನಮ್ಮ ಕನ್ನಡದ ಆಸ್ತಿ. ಆಮೇಲೆ ಕನ್ನಡಕ್ಕೆ ಅವ್ರು ಕೊಟ್ಟಿರೋ ಒಂದು ಕೊಡುಗೆ ತುಂಬ ಆಭಾರವಾಗಿರೋದು. ಅದನ್ನು ಸೆಲೆಬ್ರೇಟ್ ಮಾಡೋಣ ಸರ್, ವಾರ್ಗಿಂತ ಸೆಲೆಬ್ರೇಟ್ ಮಾಡೋಣ. ನಾಳೆ ನಾನು ಡೆವಿಲ್ ಮೂವಿ ನೋಡ್ತಾ ಇದ್ದೀನಿ. ಸರ್ದು ಮಾರ್ಕ್ ಮೂವಿ ರಿಲೀಸ್ ಆಗಿದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ವಿಜಿಲ್ ಹೊಡೆದು ತಿರ್ಗಾ ಸರ್ ಮನೆಗೆ ಹೋಗ್ಬಿಟ್ಟು ಅವ್ರ ಮನೇಲೂ ಒಂದು ಸತಿ ನೋಡ್ತೀನಿ. ಸೊ ಹಂಗಿದ್ದಾಗ ಇಟ್ ಇಸ್ ಬೆಸ್ಟ್ ದಟ್ ವಿ ಸೆಲೆಬ್ರೇಟ್, ನಾಟ್ ವಾರ್. ಒಂದು ಕಡೆ ಎಲ್ಲಿ ಸುದೀಪ್ ಅವರು ಈ ಮಾತುಗಳು ವೈರಲ್ ಆಗ್ತಿದ್ದಂಗೆ ನಿನ್ನೆ ದಾವಣಗೆರೆಯಲ್ಲೂ ಕೂಡ ವಿಜಯಲಕ್ಷ್ಮಿಯವರು ಒಂದು ಟಕ್ಕರ್ ಕೊಡೋ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ದರ್ಶನ್ ಅವರು ಆಚೆ ಇದ್ದಾಗ, ದರ್ಶನ್ ಅವರು ಇದ್ದಂಥ ಸಂದರ್ಭದಲ್ಲಿ ಕೆಲವರು ಮಾಯ ಆಗಿರ್ತಾರೆ, ಏನು ಈ ರೀತಿಯಾಗಿ ಮಾತಾಡಲ್ಲ, ಅವ್ರಿಲ್ಲ ಅಂದ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಹೇಳಿರೋದು. ಎಲ್ಲೋ ಸುದೀಪ್ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಇದು ವೈರಲ್ ಆಗ್ತಾ ಇದೆ. ನಾನು ಫಸ್ಟೇ ಹೇಳ್ದಂಗೆ ಅವರಿಬ್ಬರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ವಿಜಯಲಕ್ಷ್ಮಿ ಮೇಡಮ್ ಕೂಡ ಸುದೀಪ್ ಸರ್ಗೆ ತುಂಬ ಆತ್ಮೀಯರು. ಸೊ ಅವ್ರಿಗೆ ಹೇಳಿಲ್ಲಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ಮಾತು ನಾನು ಅಷ್ಟು ಕ್ಲಾರಿಟಿನ ತೊಗೊಂಡಿಲ್ಲ. ಬಟ್ ಸ್ಟಿಲ್ ಆ ಎರಡು ಮೂವಿಗೂ ತುಂಬ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್. ಅಂದರೆ ಈ